ಸಿಎಂ ಸಿದ್ದರಾಮಯ್ಯಗೆ ಬಲೆ ತುಂಬಿದ ಬೈ ಎಲೆಕ್ಷನ್ ರಿಸಲ್ಟ್. ಸಿದ್ದರಾಮಯ್ಯಗೆ ಬಲ ತುಂಬಿದ ಬೈ ಎಲೆಕ್ಷನ್ ರಿಸಲ್ಟ್. ಬೈ ಎಲೆಕ್ಷನ್ ಜಯಬೇರಿ ಬೆನ್ನಲ್ಲೇ ಸಿಎಂ ಮೆಗಾ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ. ಎದುರಾಳಿಗಳ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪಕ್ಷದೊಳಗಿನ ಪಕ್ಷದ ಹೊರಗಿನ ಎದುರಾಳಿಗಳಿಗೆ ಹಾಗಾದ್ರೆ ಶಾಕ್ ಕಾದಿದೆಯಾ ಎನ್ನುವ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯಲು ಸಿಎಂ ತಂತ್ರವನ್ನ ಮಾಡ್ತಿದ್ದಾರೆ. ಮತ್ತೆ ಅಹಿಂದ ಸಮಾವೇಶ ಮಾಡಲು ಸಿದ್ದರಾಮಯ್ಯ ಮುಂದಾಗ್ತಾ ಇದ್ದಾರೆ. ಸಿಎಂ ಕುರ್ಚಿ ಬಿಗಿಪಡಿಸಲು ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಹಿಂದೆ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನ ಮಾಡಿದ್ರು ಸಿಎಂ ಸಿದ್ದು. ಸಿದ್ದರಾಮೋತ್ಸವದ ಮೂಲಕ ಮತ್ತೆ ಅಧಿಕಾರಕ್ಕೆ ಬಂದಿದ್ರು ಸಿದ್ದರಾಮಯ್ಯ. ಇದೀಗ ಮತ್ತೆ ಸಿಎಂ ಸಿದ್ದರಾಮಯ್ಯ ಮೆಗಾ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಬೈ ಎಲೆಕ್ಷನ್ ಜಯಬೇರಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಬಿಗ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಅಹಿಂದ ಸಮಾವೇಶ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕಸರತ್ತು ಮಾಡ್ತಾ ಇದ್ದಾರೆ. ಸಿಎಂ ಕುರ್ಚಿಯನ್ನ ಬಲಪಡಿಸ್ಕೊಳ್ಬೇಕು ಅಂತ ಹೇಳಿ ಈ ಸಮಾವೇಶಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಹಿಂದೆ ದಾವಣಗೆರೆಯಲ್ಲೂ ಕೂಡ ಬೃಹತ್ ಸಮಾವೇಶವನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಅಲ್ಲದೆ ಜನಾಂದೋಲನ ಸಭೆಗಳನ್ನ ಮಾಡಿದ್ರು. ಇದೀಗ ಮತ್ತೆ ರಾಜ್ಯದಲ್ಲಿ 3 ಕ್ಷೇತ್ರಗಳಲ್ಲಿ ಭರ್ಜರಿ ಮತವನ್ನ ಪಡೆಯುವುದರ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ. ಈಗ ಸಿದ್ದರಾಮಯ್ಯಗೆ ಮತ್ತೊಂದು ದೊಡ್ಡ ಶಕ್ತಿ ಬಂದಿದೆ ಅಂತಾನೆ ಹೇಳ್ಬೋದು. ಈ ಬೈ ಎಲೆಕ್ಷನ್ ನಿಂದಾಗಿ ಎದುರಾಳಿಗಳ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಇದೀಗ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಸಿಎಂ ಕುರ್ಚಿಯನ್ನ ಬಿಗಿಪಡಿಸಿಕೊಳ್ಳಲು ಬೃಹತ್ ಸಮಾವೇಶವನ್ನ ಮಾಡ್ತಿದ್ದಾರೆ. ಯಾವಾಗ ಮೂಡ ಹಗರಣದ ವಿಷಯ ಸದ್ದು ಮಾಡ್ತು ಆವಾಗ ಸಿಎಂ ಸಿದ್ದರಾಮಯ್ಯ ಅವರ ಸಿಎಂ ಆಗೋಕೆ ಸಿಎಂ ಕುರ್ಚಿಗೆ ಟವಲ್ ಹಾಕುವವರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿತ್ತು. ನನಗೂ ಕೂಡ ಸಿಎಂ ಆಗುವ ಕ್ವಾಲಿಟಿ ಇದೆ ಅಂತ ಹೇಳಿ ಒಬ್ಬೊಬ್ಬರೇ ನಾಯಕರು ಪಕ್ಷದೊಳಗೆ ಭಿನ್ನಾಭಿಪ್ರಾಯಗಳು ಮೂಡ್ತಾ ಇತ್ತು. ಇದೀಗ 3 ಕ್ಷೇತ್ರಗಳಲ್ಲಿ ಭರ್ಜರಿ ಮತವನ್ನ ಪಡೆದು ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನ ಬಲಪಡಿಸಿಕೊಳ್ಳಲು ಸಮಾವೇಶಕ್ಕೆ ಮುಂದಾಗಿದ್ದಾರೆ. ಬೈ ಎಲೆಕ್ಷನ್ ಗೆಲುವು ಹೆಚ್ಚಿದ ಸಿದ್ದರಾಮಯ್ಯ ಬಲ. ದಳಪತಿಗಳ ತವರಲ್ಲೇ ಸಿದ್ದು ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ದಾರೆ. ಹಾಸನದಲ್ಲೇ ನಡೆಯಲಿದೆ ಬೃಹತ್ ಅಹಿಂದ ಸಮಾವೇಶ. ಹಾಸನದಲ್ಲಿ ಸಮಾವೇಶ ಮಾಡಲು ಸಿಎಂ ಸಿದ್ದರಾಮಯ್ಯ ಬಣದಿಂದ ಇನ್ನಿಲ್ಲದ ಕಸರತ್ತನ್ನ ನಡೆಸಲಾಗ್ತಾ ಇದೆ. ಹಾಸನದಲ್ಲಿ ಸಮಾವೇಶ ನಡೆಸಲು ಸಿಎಂ ಬಣದಿಂದ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸಿಎಂ ಆಪ್ತರಿಂದ ಹಾಸನದಲ್ಲಿ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಸಮಾವೇಶಕ್ಕೆ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಈ ಸಮಾವೇಶವನ್ನ ಮಾಡಬೇಕು ಅಂತ ಹೇಳಿ ತಯಾರಿಯನ್ನ ನಡೆಸಲಾಗ್ತಾ ಇದೆ. ನಿನ್ನೆ ಹಾಸನದಲ್ಲಿ ಸಮಾವೇಶ ಸಂಬಂಧ ಮುಖಂಡರ ಸಭೆಯನ್ನ ಕೂಡ ಕರೆಯಲಾಗಿತ್ತು. ಸಚಿವರಾದ ಎಚ್.ಸಿ. ಮಹದೇವಪ್ಪ, ಎನ್.ಎಸ್. ಬೋಸರಾಜು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಕೆ ವೆಂಕಟೇಶ್, ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯರಿಂದ ಸಭೆಯನ್ನ ನಡೆಸಲಾಗಿತ್ತು. ಯಾವ ರೀತಿ ಮುಂದಿನ ಸಮಾವೇಶವನ್ನ ಮಾಡಬೇಕು ಅಂತ. ಸಮಾವೇಶದಲ್ಲಿ ಹಿಂದುಳಿದ ವರ್ಗಗಳನ್ನ ಸೇರಿಸಲು ಕೂಡ ಯೋಚನೆಯನ್ನ ಮಾಡಲಾಗಿದೆ. ಈ ಮೂಲಕ ಮತ್ತೆ ಅಹಿಂದ ಅಸ್ತ್ರ ಜಳಪಿಸಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ನಾನೇ ಅಹಿಂದ ನಾಯಕ ಅಂತ ಬಿಂಬಿಸಿಕೊಳ್ಳುವ ತಂತ್ರವನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದೀಗ ಸಿಎಂ ಸಿದ್ದರಾಮಯ್ಯ ಬೃಹತ್ ಸಮಾವೇಶವನ್ನ ಮಾಡಲು
ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಹಾಸನದಲ್ಲೇ ಸಮಾವೇಶವನ್ನ ಮಾಡಬೇಕು ಅಂತ ಹೇಳಿ ಸಿಎಂ ಬಣದಿಂದ ಸಕಲ ತಯಾರಿಯನ್ನು ನಡೆಸಲಾಗ್ತಾ ಇದೆ. ಯಾಕೆ ಹಾಸನದಲ್ಲೇ ಸಮಾವೇಶ ಮಾಡಬೇಕು ಅಂತ ಅಂದ್ರೆ ದಳಪತಿಗಳಿಗೆ ಪಕ್ಕಾ ಒಂದು ಟಾಂಟ್ ಕೊಡಬೇಕು ಅಂತ ಹೇಳಿ ಇವರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇದೀಗ ಚನ್ನಪಟ್ಟಣದಲ್ಲಿ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ದಾರೆ, ಸಿಪಿ ಯೋಗೇಶ್ವರ್ ಭರ್ಜರಿ ಮತಗಳನ್ನ ಪಡೆಯುವ ಮೂಲಕ ಗೆದ್ದು ಬೀಗಿದ್ದಾರೆ. ದಳಪತಿಗಳಿಗೆ ಮತ್ತೆ ಟಾಂಟ್ ಕೊಡಬೇಕು. ಈಗಾಗಲೇ ದಳಪತಿಗಳಿಗೆ ತವರು ಕ್ಷೇತ್ರ ಹಾಸನದಲ್ಲಿ ಏನು ಒಂದು ಜೆಡಿಎಸ್ ಅವರು ಕೂಡ ಕಸರತ್ತನ್ನ ನಡೆಸಿದ್ರು. ನಿಖಿಲ್ ಕುಮಾರಸ್ವಾಮಿಯನ್ನ ಶತಾಯಗತಾಯ ಹೇಗಾದ್ರೂ ಮಾಡಿ ನಾವು ವಿನ್ ಮಾಡಿಸ್ಲೇಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟ ಮಾಡಿದ್ರು. ಆದ್ರೂ ಕೂಡ ಜನ ಸಿಪಿ ಯೋಗೇಶ್ವರ್ ಪರವಾಗಿ ಮತವನ್ನ ಚಲಾಯಿಸುವ ಮೂಲಕ ವಿನ್ ಮಾಡಿಸಿದ್ದಾರೆ. ಇದೀಗ ಬೈ ಎಲೆಕ್ಷನ್ ಜಯಬೇರಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮೆಗಾ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಎದುರಾಳಿಗಳ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಪಕ್ಷದೊಳಗಿನ ಪಕ್ಷದ ಹೊರಗಿನ ಎರಡೂ ಎದುರಾಳಿಗಳಿಗೆ ಹಾಗಾದ್ರೆ ಕಾದಿದೆಯಾ ಶಾಕ್? ಪಕ್ಷದೊಳಗೆ ಇಟ್ಕೊಂಡು ಬೇರೆ ಪಕ್ಷದ ಪರವಾಗಿ ಏನು ಪ್ರಚಾರವನ್ನ ಮಾಡ್ತಾ ಇದ್ರು, ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಅವರಿಗೆ ಕೂಡ ಶಾಕ್ ಕಾದಿದೆಯಾ ಎನ್ನುವ ಪ್ರಶ್ನೆಗಳು ಇದೀಗ ಎದುರಾಗ್ತಾ ಇದೆ. ಒಂದ್ ಕಡೆ ನೋಡ್ತಾ ಇದ್ರೆ ತಮ್ಮ ಪಕ್ಷದೊಳಗೆ ಇಟ್ಕೊಂಡು ಏನಾದ್ರೂ ನೆಗೆಟಿವ್ ವಿಚಾರವನ್ನ ಯಾರು ಪ್ರಸ್ತಾಪ ಮಾಡಿದ್ರು ಅವರಿಗೆ ಖಂಡಿತವಾಗಿಯೂ ಇದರಲ್ಲಿ ಶಾಕ್ ಆಗೋದು ಗ್ಯಾರಂಟಿ.